ಸರ್ಕಾರಿ ಬಸ್ ಪ್ರಯಾಣಿಕರಿಗೆ ಒಂದು ಸ್ವಲ್ಪ ರಿಲೀಫ್ ಸಿಗ್ತಾ ಇದೆ. ಕೆಎಸ್ಆರ್ಟಿಸಿ ಬಿಎಂಟಿಸಿ ಪ್ರಯಾಣಿಕರಿಗೆ ರಿಲೀಫ್ ನೀಡ್ತಾ ಇದ್ದಾರೆ ಸಾರಿಗೆ ಸಚಿವ. ಸರ್ಕಾರಿ ಬಸ್ನಲ್ಲಿ ಓಡಾಡುವ ಪ್ರಯಾಣಿಕರಿಗೆ ರಿಲೀಫ್ ಸಿಗ್ತಾ ಇದೆ ಸ್ವಲ್ಪ. ಕೆಎಸ್ಆರ್ಟಿಸಿ ಆಗಿರ್ಬೋದು, ಬಿಎಂಟಿಸಿ ಆಗಿರ್ಬೋದು, ಯಾರ್ಯಾರು ಅದರಲ್ಲಿ ಓಡಾಡ್ತಾ ಇದ್ರು ಮಂತ್ರಿ ಅಪ್ಡೇಟ್ ಕೊಡ್ತಾ ಇದ್ದಾರೆ ಸಾರಿಗೆ ಸಚಿವರು. ಸದ್ಯಕ್ಕೆ ಟಿಕೆಟ್ ದರ ಏರಿಕೆ ಇಲ್ಲ ಅಂತ ಹೇಳಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳ್ತಾ ಇರುವಂಥದ್ದು. ದರ ಏರಿಕೆ ಶಾಕ್ ಇಲ್ಲ, ಹಳೆ ದರವೇ ಫಿಕ್ಸ್ ಆಗಿರುತ್ತೆ. ಸದ್ಯಕ್ಕೆ ಬಸ್ ಪ್ರಯಾಣ ದರ ಏರಿಸಲ್ಲ ಅಂತ ಹೇಳಿ ಸಾರಿಗೆ ಮಂತ್ರಿ ಹೇಳ್ತಾ ಇದ್ದಾರೆ. ಪ್ರತಿ ವರ್ಷವೂ ಕೂಡ ಪ್ರಯಾಣ ದರ ಏರಿಕೆಗೆ ಶ್ರೀನಿವಾಸ ಮೂರ್ತಿ ಸಮಿತಿ ಏನಿತ್ತು ಅದು ಶಿಫಾರಸು ಮಾಡಿತ್ತು. ಈ ಸಂಬಂಧ ದರ ನಿಯಂತ್ರಣ ಸಮಿತಿ ರಚನೆ ಮಾಡಲಾಗಿದೆ. ಸಾರಿಗೆ ದರ ನಿಯಂತ್ರಣ ಸಮಿತಿ ಇನ್ನೂ ಕೂಡ ಅಧಿಕೃತವಾಗಿ ಚಾಲನೆ ಆಗಿಲ್ಲ. ಹೀಗಾಗಿ ಅದ್ರ ಬಗ್ಗೆ ರಾಮಲಿಂಗಾರೆಡ್ಡಿ ಅವರು ಏನು ಮಾಡಿದ್ದಾರೆ, ಅವರೊಂದು ಅಪ್ಡೇಟ್ ಕೊಡ್ತಾ ಇದ್ದಾರೆ. ಏನಂದ್ರೆ, ನಾವು ದರವನ್ನು ಏರಿಕೆ ಮಾಡೋದಿಲ್ಲ, ಸದ್ಯಕ್ಕೆ ಯಾವುದೇ ದರ ಇಲ್ಲ, ಹಳೆ ದರ ಏನಿರುತ್ತೆ ಅದೇ ಇರುತ್ತೆ, ಯಾರು ಕೂಡ ಟೆನ್ಷನ್ ಆಗೋಕೆ ಹೋಗಬೇಡಿ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಮಾತನಾಡಿರುವಂಥದ್ದು ಈ ವಿಚಾರವಾಗಿ. ಯಾಕಂತಂದ್ರೆ ಸಾರಿಗೆ ನೌಕರರು ಏನಿದ್ದಾರೆ ಅವರು ತಮ್ಮ ಬೇಡಿಕೆಗಳಿದ್ವು, ಸಾಕಷ್ಟು ಬೇಡಿಕೆಗಳನ್ನು ಈಡೇರಿಸಿ ಅಂತ ಹೇಳಿ ಪ್ರತಿಭಟನೆ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೊಟ್ಟರು. ಆಮೇಲೆ ಸರ್ಕಾರ ಸ್ಪಂದಿಸೋದು ಅದು ಇದು ಅಂತ ಹೇಳು, ಬೆಲೆ ಪರಿಷ್ಕರಣೆ, ಇದೊಂದು ವೇತನ ಪರಿಷ್ಕರಣೆ ಏನಿದೆ ಅವೆಲ್ಲವೂ ಕೂಡ ಇದೆ. ಹಿಂಬಾಕಿಯನ್ನು ಕೊಡಬೇಕಾಗಿದೆ, ಸಾಕಷ್ಟು ತಿಂಗಳುಗಳದ್ದು, 38 ತಿಂಗಳದಿದೆ. ಸರ್ಕಾರ 24 ತಿಂಗಳು ಎಷ್ಟೋ ಕೊಡ್ತೀವಿ ಅಂತ ಹೇಳ್ತು, ಅದಕ್ಕೂ ಒಪ್ಪಲಿಲ್ಲ. ಹೀಗಿರುವಾಗ ಪ್ರತಿ ವರ್ಷವೂ ಕೂಡ ದರ ಏರಿಕೆ ಆಗಬೇಕು ಅನ್ನುವಂಥದ್ದು ಶ್ರೀನಿವಾಸ ಮೂರ್ತಿಯವರ ಒಂದು ಶಿಫಾರಸ್ಸು ಏನಿತ್ತು ಸಮಿತಿಯವ್ರದ್ದು, ಅವರು ಹೇಳಿತ್ತು. ಆದರೆ ಈಗ ಸದ್ಯಕ್ಕೆ ಅದನ್ನು ಕೂಡ ಅಧಿಕೃತವಾಗಿ ಆಗಿಲ್ವಲ್ಲ, ರಚನೆ ಆಗಿಲ್ವಲ್ಲ, ಅದಕ್ಕೋಸ್ಕರ ಬೇಡ ಅಂತ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಈಗ ಹಳೆ ದರ ಏನಿರುತ್ತೆ ಅದೇ ಇರುತ್ತೆ, ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ, ಶಾಕ್ ಆಗಬೇಡಿ, ಸ್ವಲ್ಪ ನೆಮ್ಮದಿ ಜನರಿಗೆ. ಯಾಕಂದರೆ ಬೇರೆ ಬೇರೆ ಬೆಲೆ ಏರಿಕೆ ಆಯಿತು, ಮೆಟ್ರೋ ದರ ಏರಿಕೆ ಆಯಿತು, ಆಗ ಕೂಡ ಸಾಕಷ್ಟು ವಿಚಾರ, ಆಮೇಲೆ ಸ್ವಲ್ಪ ಕೈ ಬಿಡಲಾಯಿತು. ಬೇರೆ ಬೇರೆ ಬೆಲೆ ಏರಿಕೆಯ ಜೊತೆಗೆ ಈಗ ಟಿಕೆಟ್ ದರವನ್ನು ಕೂಡ ಏರಿಸಿದ್ರೆ ಅದು ಎಷ್ಟರ ಮಟ್ಟಿಗೆ ಸರಿ. ಈ ಹಿಂದೆ ಕೂಡ ಇದೇ ಟಿಕೆಟ್ ದರ ಏರಿಕೆಯಾದಾಗ ಸಾರ್ವಜನಿಕರು ಆಕ್ರೋಶವನ್ನು ಹೊರಗೆ ಹಾಕಿದ್ರು. ಯಾಕಂದ್ರೆ ನೋಡಿ, ಮಹಿಳೆಯರಿಗೆ ಫ್ರೀ ಕೊಟ್ಟರೆ ನಮ್ಮ ದರವನ್ನು ಹೆಚ್ಚಳ ಮಾಡ್ತಾ ಇದ್ರಿ, ಇನ್ನೇನು ಕೊಟ್ಟಂಗಾಯ್ತು ನೀವು, ಅಲ್ಲಿ ಬಿಟ್ಟು ಇಲ್ಲಿ ತಗೋತಾ ಇದ್ದೀರಿ, ನಮ್ಮ ದರವನ್ನು ಏರಿಕೆ ಮಾಡ್ತಾ ಇದ್ದೀರಿ, ಈ ರೀತಿಯಾದಂತಹ ಮಾತುಗಳು ಕೇಳಿಬಂದು. ಹೀಗಿರುವಾಗ ರಾಮಲಿಂಗಾರೆಡ್ಡಿ ಅವರು ಈಗ ಅಪ್ಡೇಟ್ ಕೊಡ್ತಾ ಇದ್ದಾರೆ ಈ ವಿಚಾರವಾಗಿ. ದರ ನಿಯಂತ್ರಣ ಸಮಿತಿ ರಚನೆ ಆಗಿದೆಯಲ್ಲ, ಅದು ಅಧಿಕೃತವಾಗಿ ಬರಬೇಕು, ಅದು ಬಂದ ನಂತರ ಬೇಕಾದ್ರೆ ಏರಿಕೆ ಆಗುತ್ತೆ, ಅಲ್ಲಿವರೆಗೂ ಕೂಡ ಏನು ಏರಿಕೆ ಇಲ್ಲ ಅಂತ. ಯಾಕಂದರೆ ಕಳೆದ ವರ್ಷ 15% ಪ್ರಯಾಣ ದರವನ್ನು ಏರಿಸಿದರು ಸಾರಿಗೆ ನಿಗಮಗಳು ಎಲ್ಲವೂ ಕೂಡ. ಇನ್ನು ನಷ್ಟದ ಒಂದು ನೆಪವೊಡ್ಡಿ ದರ ಏರಿಕೆ ಪ್ರಸ್ತಾವನೆಗೆ ಸಾರಿಗೆ ನಿಗಮ ಅಂತ ಸಿದ್ಧ ಕೂಡ ಆಗಿತ್ತು. ಆದರೆ ದರ ನಿಯಂತ್ರಣ ಸಮಿತಿ ರಚನೆ ಆಗದಿದ್ದಕ್ಕೇನೆ ಇದು ಈ ಒಂದು ದರ ಏರಿಕೆ ಇಲ್ಲ ಅಂತ. ದರ ನಿಯಂತ್ರಣ ಸಮಿತಿಗೆ ಕನಿಷ್ಠ 6 ತಿಂಗಳು ಆದರೂ ಅವಕಾಶ ಬೇಕಾಗುತ್ತೆ. ಇನ್ಮೇಲೆ ಪ್ರಯಾಣ ದರ ಏರಿಕೆ ಸಮಿತಿನೇ ಈ ಒಂದು ಬೆಲೆ ಏರಿಕೆಯ ವಿಚಾರವನ್ನು ನಿರ್ಧಾರ ಮಾಡುತ್ತೆ. ಲಗೇಜ್ ದರ ಪರಿಷ್ಕರಣೆ ಏನಿದೆ ಅದಕ್ಕೂ ಕೂಡ ಸಮಿತಿ ನಿರ್ಧಾರ ಮಾಡಿದ್ದು. ಹೀಗಾಗಿ 2021ರಲ್ಲಿ ಟಿಕೆಟ್ ಪರಿಷ್ಕರಣೆ ವೇಳೆ ಲಗೇಜ್ ದರ ಪರಿಷ್ಕರಣೆ ಕೂಡ ಮಾಡಿರಲಿಲ್ಲ. ಬೆಂಗಳೂರಿನಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಈ ವಿಚಾರವಾಗಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ರಾಮಲಿಂಗಾರೆಡ್ಡಿ ಅವರು ಈಗ ಈ ಒಂದು ವಿಚಾರ ಹೇಳಿರೋದ್ರಿಂದ ಸ್ವಲ್ಪ ಏನು ಪ್ರಯಾಣಿಕರಿದ್ದಾರೆ ಅವರಿಗೆ ಓಕೆ, ಈಗ ಸದ್ಯಕ್ಕಿಲ್ಲಲ್ಲ ಅಂತ ಖುಷಿ ಪಡ್ಬೋದು. ಆದರೆ ನಂತರ ಏರಿಸ್ತಾರೆ, ಒಂದು 5-6 ತಿಂಗಳು ಆದಮೇಲೆ ಕೂಡ ಏರಿಸುವಂತಹ ಸಾಧ್ಯತೆ ಇದೆ. ಯಾಕಂದರೆ 2021ರಲ್ಲಿ ಟಿಕೆಟ್ ಪರಿಷ್ಕರಣೆ ವೇಳೆ ಲಗೇಜ್ ದರ ಪರಿಷ್ಕರಣೆ ಏನಿದೆ ಅದನ್ನು ಮಾಡಿರಲಿಲ್ಲ. ಈಗ ಲಗೇಜ್ಗೂ ಕೂಡ ಆಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಒಂದು ಡಬಲ್ ಹೊಡೆತ ಅಂತ ಹೇಳ್ಬೋದು ಜನರಿಗೆ ಒಂದು ವೇಳೆ ಹೆಚ್ಚಳವನ್ನು ಮಾಡಿದರೆ. ಕಳೆದ ವರ್ಷ ಮಾಡಿದ್ದು 15%, ಈ ವರ್ಷ ಎಷ್ಟು ಮಾಡ್ತಾರೆ ಅಂತ ಗೊತ್ತಿಲ್ಲ, ಆದರೆ ಮುಂದಿನ ದಿನಗಳಲ್ಲಿ ಆಗ್ಬೋದು. ಈಗ ಸದ್ಯಕ್ಕಂತೂ ಇಲ್ಲ ಎನ್ನುವಂತಹ ವಿಚಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.